ಹಳ್ಳಿ ಒಳಗೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಭಾಳ ತುಂಬಾ ಕಷ್ಟ ಐತೆ ನೋಡ್ರಿ. ಯಾಕಂದ್ರೆ ಹಳ್ಳಿ ಒಳಗೆ ಏನು ಪೈಕಿ ಬರೀ ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡ್ತಾಳೆ, ಮೊಬೈಲ್ ಹಿಡ್ಕೊಂಡು ರೆಕಾರ್ಡ್ ಮಾಡ್ಕೊತಾ ಅಡ್ಡಾಡ್ತಾಳೆ ಅಂತೇಳಿ ಹಳ್ಳಿ ಒಳಗೆ ಈ ರೀತಿ ಒಂದು ಮಾತನ್ನು ಎಲ್ಲರೂ ಕೂಡ ಕೇಳಿಸ್ಕೊಂಡಿರ್ತೀರಿ. ಹಳ್ಳಿ ಒಳಗೆ ಸ್ಟಾರ್ಟ್ ಮಾಡವ್ರೆ. ಆದರೂ ನಾನು ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕಂತೇಳಿ ಹಂಗೆ ಈ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡೀನಿ. ಈಗ ಇಲ್ಲಿವರೆಗೂ ಬಂದು ನಿಂತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಕೂಡ ತಮ್ಮನೇಲಿ ನೋಡೇನೆ ಗೊತ್ತಾಗಿರುತ್ತೆ ವಿಷಯ ಏನಂದರೆ ಫೈನಲಿ ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆನ್ ಆಗೈತಿ. ಸೊ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ನನ್ನ ಖುಷಿಗೆ ನೀವೇ ಎಲ್ಲರೂ ಕಾರಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ಪಟ್ಟಿರ್ತಕ್ಕಂಥ ಕಷ್ಟನ ಅಷ್ಟಿಷ್ಟಲ್ಲ. ಯಾಕಂದರೆ ಒಂದು ಯೂಟ್ಯೂಬ್ ಚಾನಲ್ಲು ವೈರಲ್ ಆಗಬೇಕು, ಇಲ್ಲ ಅಂದರೆ ವಿಡಿಯೋಸ್ ವೈರಲ್ ಆಗಬೇಕು, ಇಲ್ಲ ಅಂದರೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಐತಿ. ಹಾಗಾಗಿ ನಾನಂತೂ ತುಂಬ ಕಷ್ಟಪಟ್ಟು ನನ್ನ ಚಾನಲನ್ನು ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಒಂದು ಕಮೆಂಟ್ ಮಾಡಿರಿ ಗೈಸ್. ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಂಗೆ ಏನೂ ಐಡಿಯಾಸ್ ಇರಲಿಲ್ಲ ಯೂಟ್ಯೂಬ್ ಬಗ್ಗೆ. ಹಳ್ಳಿ ಒಳಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಐತಿ. ಅದರೊಳಗೆ ಕೆಲಸ ಇದು ಅಂಥೇಳಿ ಭಾಳ ವರ್ಕ್ ಇರ್ತೈತಿ ಹಳ್ಳಿ ಒಳಗೆ. ಆದರೂ ನಾವು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಅಂದ್ಕೊಂಡೆ. ನಾನು ಫೈನಲಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ನಿ. ಸ್ಟಾರ್ಟ್ ಮಾಡಿ ಇವಾಗ 1 ಇಯರ್ ಕಂಪ್ಲೀಟ್ ಆಯಿತು. ಸೊ ನಾ ಫಸ್ಟ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕಾದ್ರೆ ನಂಗೆ ವ್ಯೂಸ್ ಎಲ್ಲ ಬರ್ತಿರಲಿಲ್ಲ. 2010 ಬಂದ್ರೆ ಭಾಳ ಅನ್ನಿಸ್ಬಿಡ್ತಿತ್ತು ನಂಗೆ. ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ತಮ್ಬ್ಲೈನ್ ಹಾಕಬೇಕು, ಇದು ಯಾವುದೂ ಐಡಿಯಾ ಇರಲಿಲ್ಲ. ಸೊ ನಾನು ಭಾಳ ಜನರಂದ್ರೆ ಟೆಕ್ ಚಾನಲ್ದವ್ರನ್ನೆಲ್ಲರನ್ನೂ ಫಾಲೋ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಒಂದು ಸ್ವಲ್ಪ ಎಲ್ಲ ತಿಳ್ಕೊಂಡು ಆಮೇಲೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಫೈನಲಿ ನನಗೂ ಒಂದು ಐಡಿಯಾಸ್ ಅಂತ ಹೇಳಿ ಬಂತು. ಆಮೇಲೆ ಯಾವ ರೀತಿ ವಿಡಿಯೋಸ್ ಮಾಡ್ಬೇಕಂತೇಳಿ ಕನ್ಫ್ಯೂಸ್ ಒಳಗಿದ್ವಿ. ಸೊ ಡೈಲಿ ವ್ಲಾಗ್ಸ್ ಮಾಡಿದ್ರೆ ಆಯ್ತು ಅಂಥೇಳಿ ಡೈಲಿ ವ್ಲಾಗ್ಸ್ ಮಾಡಾಕತ್ನಿ. ನೀವು ಕೂಡ ಯಾರೆಲ್ಲ ಯೂಟ್ಯೂಬನ್ನು ಚಾನಲ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ, ಸ್ಟಾರ್ಟ್ ಮಾಡಿರಿ. ಇದು ಸ್ಟಾರ್ಟ್ ಮಾಡಬೇಕಂದ್ರೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಸೊ ಹಾಗಾಗಿ ಫ್ರೀಯಾಗಿ ಮಾಡ್ಬೋದು. ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು, ಮಾಡ್ಬೋದು. ನಾ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಷ್ಟುವರೆಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲಿರಲಿ. ಇನ್ಮೇಲೆ ನಾನು ಡೈಲಿ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಹಳ್ಳಿ ಒಳಗೆ ವಿಡಿಯೋಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಇರ್ತೈತಿ. ಯಾಕಂದ್ರೆ ಏನು ಅನ್ಕೋತಾರಂದ್ರೆ ಜನ ಎದ್ರ ಬಿದ್ದರೆ ಬರೀ ಈಕಿ ಮೊಬೈಲ್ ಒಳಗೆ ಇರ್ತಾಳೆ ನೋಡ ಹಿಂಗೂ ಅಂತಾರೆ. ಯಾವುದಾದ್ರೂ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ನೋಡ ಈಕಿ ಎಲ್ಲದನ್ನೂ ಬರೀ ವಿಡಿಯೋ ಮಾಡ್ಕೋತ ತಿರುಗಾಡ್ತಾಳೆ, ಈ ರೀತಿ ಎಲ್ಲ ಮಾತಾಡ್ತಾರೆ.